ಮೀಟ್ ಟೈಮಲ್ಲಿ ಹೆಂಗ್ ಬಿದ್ದೆ ಅಂದ್ರೆ ಇವ್ರಂದ್ರೆಲ್ಲ ಇಟ್ಕೊಂಡಿದ್ದೆ ಅಂತ. ಸೊ ಅದ್ ಹೆಂಗೆ ಅಂತ ಅಂದ್ರೆ ಡಾಮಿನೋಸ್ ಪಿಜ್ಜಾಗ್ ಹೋಗ್ತೀವಿ, ಎಲ್ಲ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ. ಕ್ಲೋಸ್ ಆಗಿದೆ ಅಂತಾರೆ. ಕ್ಲೋಸ್ ಆದ್ಮೇಲೆ ನಾನು ಇಲ್ಲಿ ಕಾರ್ ನಿಲ್ಸಿದ್ದಾರೆ ಆಯ್ತಾ, ಇಲ್ಲಿ ಒಂದು ರೋಡ್ ಇದೆ, ರೋಡು ಅಲ್ಲ ಅದು, ಸುಮ್ಮನೆ ಹಿಂಗ್ ನಡ್ಕೊಂಡು ಹೋದ್ರೇನೆ ಕಾರ್ ಡೋರ್ ಓಪನ್ ಮಾಡಕ್ಕಾಗದು ಈ ತರ. ನಾನೇನ್ ಮಾಡ್ತೇನೆ ನಡ್ಕೊಂಡು, ಅಲ್ಲಿ ಏನಾಗಿದೆ ರೋಡ್ ಪ್ರಾಪರ್ ಇರ್ಲಿಲ್ಲ, ಹಿಂಗಿದೆ ಸ್ವಲ್ಪ. ನಾನು ಹೀಲ್ಸ್ ಹಾಕಿದ್ದೆ ಅವಾಗ. ಹಿಂಗಿರೋದ್ರಿಂದ ಏನಾಯ್ತು, ನನ್ ಕಾಲು ಹೀಲ್ಸ್ ಗೊತ್ತಲ್ವಾ, ನನ್ಗೆ ಅಷ್ಟೊಂದು ನಡೆಯೋಕ್ಕೂ ಬರಲ್ಲ ಹೀಲ್ಸ್ ಅಲ್ಲಿ. ಕರೆಕ್ಟಾಗಿ ಸ್ವಲ್ಪ ಸ್ಲಿಪ್ ಆಯ್ತು. ಅಕಸ್ಮಾತ್ ಇವ್ರು ಹಿಡ್ಕೋತಿಲ್ಲ ಅಂದ್ರೆ ಅವಾಗ ನನ್ ತಲೆಗೆ ಏಟಾಗಿ ಪಕ್ಕ. ಅಲ್ಲ ಅವ್ರಿಗೆ ಇಟ್ಕೊಳ್ಳೋ ಚಾನ್ಸ್ ಬೇಕಿತ್ತಲ್ಲ, ಅದು ಯಾವ ತರ ಅಂತಂದ್ರೆ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಬ್ಲಾಗ್ ಅಲ್ಲೂ ಅದೇ ಹೇಳಿದೀನಿ, ಫುಲ್ ಫಿಲ್ಮಿ ಟೈಪ್. ಹೆಂಗಂದ್ರೆ ಹಿಂಗ್ ಬೀಳ್ತಾರ ಗೊತ್ತಾ, ಆ ತರ ಆಲ್ಮೋಸ್ಟ್. ನನ್ಗೆ ಶಾಕ್, ಅಯ್ಯೋ ಇದು ತುಂಬಾ ಅನ್ಕಂಫರ್ಟೇಬಲ್ ಅಲ್ವಾ ಅದು ಫಸ್ಟ್ ಮೀಟ್ ಅಲ್ಲೇ ಅಂತ. ನಾನು ಓ ಸಾರಿ ಅನ್ಕೊಂಡೋದೆ. ನೀವ್ ಅನ್ಕೊಂಡಿಲ್ವಾ ಅಯ್ಯೋ ಬೇಕು ಅಂತಾನೆ ನನಗೆ ಬಿದ್ದಿದ್ದೀನಿ, ಬೇಕು ಅಂತಾನೆ ಇಟ್ಕೊಳಕ್ ಬಂದ್ರು ಆ ತರದೇನು? ಇಲ್ಲ, ಬಿಕಾಸ್ ನಾನು ಅಕಸ್ಮಾತ್ ಅವತ್ತು ಅವ್ರು ಹಿಡ್ಕೋತಿರ್ಲಿಲ್ಲ ಅಂದ್ರೆ ನನ್ ತಲೆ ಹೋಗ್ತಿತ್ತು. ಇಟ್ಕೊಂಡಾದ್ಮೇಲೆ ನಿಮಗೆ ಏನಾಯ್ತ್ರಿ, ಏನಾರು ಫೀಲ್ ಹಾರ್ಟ್ ಅಲ್ಲಿ ಬಟರ್ಫ್ಲೈ? ತುಂಬಾ ನೋಡ್ದವ್ರು ಅವರು ಅಲ್ಲ, ಇವಳು ನೋಡ್ತಾ ಇಲ್ಲ, ನಾನು ನೋಡ್ತಾ. ನಾನ್ ಬಿದ್ದೀನಿ, ಇವಾಗ ಭಯ ಆಗ್ತಿದೆ ನನ್ಗೆ. ಹಿಂಗ್ ಬೀಳ್ತಾ ಇದ್ದ ಅವಳು, ಹಿಂಗೂ ಬೀಳಿಲ್ಲ ಕರೆಕ್ಟ್, ಹಿಂಗ್ ಬೀಳ್ತಾ ಇದ್ದು ನಾನು ಹಿಂಗ್ ಹೇಳ್ಕೊಂಡು ಹಿಂಗ್ ಹಿಡ್ಕೊಂಡೆ. ನಾನು ಹಿಂಗೆ ನೋಡ್ತಾ ಇದ್ದೆ, ಹಿಂಗೆ ನೋಡ್ತಾ 2 ಸೆಕೆಂಡ್ ಆದ್ಮೇಲೆ ಇಬ್ರು ಹಿಂಗ ಅನ್ಕೊಂಡು ಸುಮ್ನೆ ಬಂದ್ವಿ. ನನಗ್ ಭಯ ಆಗೋಯ್ತು ಫಸ್ಟ್ ಮೀಟ್ ಅಲ್ಲೇ. ಏನಪ್ಪ ಇವಳು ಈ ತರ ಬಿದ್ಬಿಟ್ಲು, ಎಷ್ಟು ಕ್ಲಮ್ಸಿ ಇರ್ಬೋದು ಇವಳು, ಮೆಸ್ಸಿ ಇವಳು, ಈ ತರ ಏನಾದ್ರು ತಲೆಗೆ ಬರುತ್ತಲ್ವಾ. ಸೊ ಆ ತರ ಭಯ. ಬಟ್ ಅವ್ರಿಗೆ ಖುಷಿ ಆಗಿರತ್ತೆ ನೀವು ಬಿದ್ದಿರೋದು. ಯಾಕೆ ಹೇಳಿ? ಕ್ಯಾಚ್ ಹಾಕಿದ್ರಲ್ಲ ನಿಮ್ನ ಹಿಂಗೆ ಕೈಯಲ್ಲಿ. ಕೈಯಲ್ಲ ಏನಿಲ್ಲಪ್ಪ, ಪಾಪ ಬೀಳ್ತಾ ಇದ್ಲು ಅಂದ್ರೆ ಆಬ್ವಿಯಸ್ಲಿ ಸಪೋರ್ಟ್ ಮಾಡಬಾರ್ದು ಹಿಡ್ಕೊಂಡು. ಎಲ್ಲಿ ಹೋದ್ರಿ ಹೋಗ್ಲಿ ಕೊನೆಗೆ ನಾವು ಹೋಗಿದ್ ಬಂದು ಮಶ್ರೂಮ್ ಬಿರಿಯಾನಿ ತಿನ್ನಕ್ಕೆ, ರೋಡ್ ಸೈಡ್ ಮಶ್ರೂಮ್ ಬಿರಿಯಾನಿ ಅದು ತಿಂದ್ವಿ. ಅದಾದ್ಮೇಲೆ 1 hour ಇದ್ದಿದ್ದು ಅವ್ರ ಜೊತೆ ಬಂದ್ಬಿಟ್ಟೆ ನಾನು ಮತ್ತೆ. ಓಕೆ, ಅದಾದ್ಮೇಲೆ ನಿಮಗೆ ರಾತ್ರಿ ಎಲ್ಲ ನಿದ್ದೆ ಬಂದಿರಲ್ಲ ಅನ್ಸುತ್ತೆ. ನಾನು ತುಂಬಾ ಟೈರ್ಡ್ ಆಗಿದ್ದೆ. ಅಷ್ಟು ದೂರದಿಂದ ಬಂದಿದ್ದು. ಎಷ್ಟು ದೂರದಿಂದ ನಾನು ಜಾಸ್ತಿ ನಾನು ಯಾರಿಗೂ ಡ್ರೈವಿಂಗ್ ಕೊಡಲ್ಲ, ನಾನೇ ಡ್ರೈವ್ ಮಾಡ್ಬೇಕಂತ. ಅದಕ್ಕೋಸ್ಕರ ನಾನು ತುಂಬಾ ದೂರದಿಂದ ಬಂದಿದ್ದೆ. ಸೊ ಅದನ್ನೆಲ್ಲ ನಾನು ಬೇರೆ ರೀಸನ್ ಕೇಳ್ತಾ ಇರೋದು, ನಿಮಗೆ ನಿದ್ದೆ ಬಂದ ಟಯರ್ಡ್ನೆಸ್ ಇಸ್ ಓಕೆ ಫೈನ್. ಸಿಮ್ರಾನ್ ಅವ್ರನ್ನ ಕ್ಯಾಚ್ ಹಾಕಿದ್ದು ನೈಟ್ ಅಲ್ಲಿ ಏನಾರು ಕನ್ಸಲ್ಲಿ ಬರೋ ತರ ಲವ್ ಫೀಲಿಂಗ್ ತರ? ಅದು ಬೆಳಿಗ್ಗೆನೂ ಬರುತ್ತೆ. ಆದ್ರೆ ನಾನೇನು ಇಷ್ಟ ಬೆಳಿಗ್ಗೆ 9 ಗಂಟೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಆಯ್ತಾ ಜೀವನದಲ್ಲಿ 1 ಗಂಟೆ ತನಕ ಮಲಗಿದ್ರೆ ನಾನೇನ್ ಕೇಳಲ್ವಲ್ಲ, ಅದು ಬೆಳಿಗ್ಗೆನೂ ಬಂದಿರುತ್ತೆ. ಬಟ್ ಅದಾದ್ಮೇಲೆ ಅದೇ ನಮಗೆ ಫಸ್ಟ್ ಮೀಟ್ ಅಲ್ಲೇ ವಿ ಕನೆಕ್ಟೆಡ್, ನಮ್ ವೈಬ್ ಮ್ಯಾಚ್ ಚೆನ್ನಾಗಿ ಮ್ಯಾಚ್ ಆಯ್ತು ನನಗೆ. ಲೈಕ್ ನಮ್ಮಿಬ್ರು ಹೆಂಗ್ ಗೊತ್ತಾ, ನೋಡೇ ಸರಿ ಇರಲ್ಲ ಅಂದ್ರೆ ಏನೋ ಮಾಡ್ಕೋತೀಯ ಏನೋ, ಈ ತರ ನಮ್ ವೈಬು. ಇಟ್ಸ್ ನಾಟ್ ಲೈಕ್ ನಾನು ಸುಮ್ನಾಗ್ಬಿಡ್ತೀನಿ ಅಥವಾ ನಾನು ಸರಿಯಾಗಿದ್ದೀನಿ, ಈಕ್ವಲ್ ಆಗಿ. ಓಕೆ, ಅದಾದ್ಮೇಲೆ ಕಾನ್ವರ್ಸೇಷನ್ ಎಲ್ಲ ಫುಲ್ ಕ್ಲೋಸ್ ಆಗ್ತಾ ಹೋಯ್ತು. ಅದಾದ್ಮೇಲೆ ನಾವು ಡೈರೆಕ್ಟು, ನಾನು ಏನಿನ್ ಅಂದ್ರೆ ಪ್ರಾಬ್ಲಮ್, ನಾನು ಅವಾಗ ನಾನು ಟ್ರೇಡಿಂಗ್ ಮಾಡ್ತಾ ಇದ್ದೆ. ಟ್ರೇಡಿಂಗ್ ಸ್ಟಾಕ್ ಮಾರ್ಕೆಟ್ ಅಂತಾರಲ್ಲ, ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡ್ತಿರ್ಬೇಕಾದ್ರೆ ಅಪ್ಸ್ ಡೌನ್ಸ್ ಎಲ್ಲ ನೋಡ್ತಾ ಇದ್ದೆ. ಅಪ್ಸ್ ತುಂಬಾ ಚೆನ್ನಾಗಿ ನೋಡ್ಬಿಟ್ಟಿದ್ದು ನಾನು. ಡೌನ್ಸ್ ಅಲ್ಲಿ ಇದ್ದಾಗ ನಂಗೆ ಸ್ವಲ್ಪ ಲೋ ಆಗಕ್ಕೆ ಸ್ಟಾರ್ಟ್ ಆಯ್ತು. ಏನಪ್ಪ ಮಾಡೋದು, ಇಷ್ಟು ಲೋ ಆಗ್ತಿದೆ ನಂದು ಫೈನಾನ್ಷಿಯಲಿ ಅಂತ ಒಂದು ದಿನ ಕುತ್ಕೊಂಡು ಯೋಚನೆ ಮಾಡ್ತಿದ್ದೆ. ಸೊ ಇವರು ನನಗೆ ಆವಾಗ ಫೋರ್ಸ್ ಮಾಡಿದ್ದು, ಸೋಷಿಯಲ್ ಮೀಡಿಯಾಗೆ ಬಾ, ಇನ್ಫ್ಲುಯೆನ್ಸಿಂಗ್ ಮಾಡು. ನಾನು ಒಂದೇ ಕ್ವಶನ್, ಜನರು ನನ್ನ ಇಷ್ಟಪಡಲ್ಲ, ಜನರು ತಪ್ಪಾಗಿ ತಿಳ್ಕೊತಾರೆ ನನ್ನ, ಬೇಡ, ಇಲ್ಲ ನೀನು ಮಾಡು ಅಂತ. ಫಸ್ಟ್ ವ್ಲಾಗ್ ನೀವು ನಂಬ್ತಿರೋ ಬಿಡ್ತಿರೋ, ಪಾಪ ಇವ್ರು ಫೋರ್ಸ್ ಮಾಡಿ ನನಗೆ ಅವರೇ ಎಡಿಟ್ ಕೂಡ ಮಾಡಿದ್ದಾರೆ ನನ್ನ ಫಸ್ಟ್ ವ್ಲಾಗ್. ಎಲ್ರಿಗೂ ಗೊತ್ತಿದ್ದು, ಎಡಿಟ್ರಿಂದಾಗಲಿ ಪೋಸ್ಟ್ ಕೂಡ ಅವರೇ ಮಾಡಿದ್ದಾರೆ. ನನ್ನ ಹತ್ರ ಅಕೌಂಟೇ ಇರಲಿಲ್ಲ, ನನ್ನ ಯೂಟ್ಯೂಬ್ ಅಕೌಂಟು. ಒಂದು 5ನೇ ಅಥವಾ 6ನೇ ವ್ಲಾಗಿಗೆ ನನಗೆ ಗೊತ್ತಾಗಿದ್ದು ನಂದಂತ, ಅಂದರೆ ನನ್ನ ಫೋನಲ್ಲಿ ಬಂದಿದ್ದು ಅಕೌಂಟು. ಸೊ ಎಲ್ಲ ಇವಾಗವರೆಗೂ ಅಷ್ಟೇ, ಎಲ್ಲ ಅವರು ಹೇಳ್ತಾರೆ, ಇವತ್ತು ರೀಲ್ ಇದೆ ಸಿಮು, ಇವತ್ತು ಅದು ಮಾಡ್ಬೇಕು ಸಿಮು ಇವತ್ತು ಅದು ಮಾಡ್ಬೇಕು, ಮಾಡ್ದ ಸಿಮು, ಯಾಕೆ ಸಿಮು ಮಾಡಿಲ್ಲ, ಇದು ಕೇಳ್ತಾ ಇರ್ತಾರೆ ಕನ್ಸಿಸ್ಟೆಂಟ್ ಆಗಿ. ಸೊ ಆ ಥರ ಇಷ್ಟೆಲ್ಲ ಮಾಡಿದ್ರು ನಿಮಗೆ ಅವ್ರ ಮೇಲೆ ಪ್ರೀತಿ ಆಗಿಲ್ವಾ? ನೀವು ನ್ಯೂಸ್ ಚಾನಲ್ ಆಗಿ ನಿಮ್ ಕೆಲಸ ನೀವು ಮಾಡ್ತೀರಾ, ಬಟ್ ನಾವು ನಮ್ ಕೆಲಸ ನಾವು ಮಾಡ್ತೀವಿ. ನಾವು ಕಂಟೆಂಟ್ ಕ್ರಿಯೇಟರ್ಸ್ ಅಲ್ವಾ, ಆದಾಗ ಹೇಳ್ತೀವಿ ಬಿಡಿ. ಇಲ್ಲ ಅಂದ್ರೆ ಲವ್ ಅಂತ ಅಂದ್ರೆ ನೋಡಿ, ಸ್ವಲ್ಪ ನಿಮಗೆ ಕ್ಯಾಚ್ ಹಾಕಿದ್ದು ಅವ್ರ ಮೇಲೆ ನೋಡಿದ್ದು ಅವ್ರ ಮೇಲೆ ಆದಾಗ ಹೇಳೋಣ, ಅಕಸ್ಮಾತ್ ಆ ತರ ಏನಾದ್ರು ಇದ್ರೆ. ಅಲ್ಲ, ಯೂಶಲಿ ಹುಡುಗಿರಿಗೆ ನಾನು ಜನರಲಿ ಹೇಳ್ತಾ ಇದ್ದೀನಿ, ನೀವು ಏನೋ ಅನ್ಕೋಬೇಡಿ. ಯೂಶಲಿ ಏನ್ ಗೊತ್ತಾ ಸಿಮ್ರಾನ್, ಹುಡುಗಿರಿಗೆ ಇದೆಲ್ಲ ಆದ್ಮೇಲೆ ಹುಡುಗ ಒಂಚೂರು ಒಳ್ಳೆಯವ್ನ ಕಂಡು ಕ್ಯಾಚ್ ಎಲ್ಲ ಹಾಕಿ ಆ ಕಣ್ಣಲ್ಲಿ ನೋಟ ಅದೆಲ್ಲ ಏನಾಗತ್ತೆ, ಪ್ರೀತಿಯ ಭಾವನೆಗಳು ಮೂಡುತ್ತೆ. ಆ ತರ ನಿಮಗೆ ಪ್ರೀತಿ ಒಂದ್ಸಲನೂ ಹುಟ್ಟಿಲ್ವಾ? ನಮ್ಮಿಬ್ರು ಮಧ್ಯೆ ಏನ್ ಗೊತ್ತಾ, ಇವ್ರ ಪಾಸ್ಟ್ ಅಲ್ಲಿ ಇವರು ತುಂಬಾ ನೋಡ್ಬಿಟ್ಟಿದ್ದಾರೆ, ಓಕೆನಾ, ಎಲ್ರಿಗೂ ಗೊತ್ತಿರೋ ಪ್ರಕಾರ. ಅಂಡ್ ನನ್ನ ಪಾಸ್ಟ್ ಅಲ್ಲೂ ಕೂಡ ಏನೋ ಅಂತ ಸಿಚುವೇಶನ್ ಆಗಿದೆ. ಸೊ ನಮ್ಮಿಬ್ರಿಗೆ ಏನಂದ್ರೆ ಅರ್ಜೆಂಟ್ ಬೇಡ, ಇವಾಗ ಒಂದು ಮುಗ್ದಿದ ತಕ್ಷಣ ಇನ್ನೊಂದು ಓಡ್ಬೇಕು.
ಟೈಮ್ ತಗೊಳ್ಳೋಣ ಇಬ್ರು ನಾವು ಅರ್ಥ ಮಾಡ್ಕೊಳ್ಳೋಣ. ಇವಾಗ ಯಾವ ತರ ಫೇಸ್ ನಡೀತಿದೆ ಅಂದ್ರೆ ನಮ್ಮ ಮಧ್ಯ ಕೆಲಸ, ಬರೀ ಕೆಲಸ ಈ ತರ ನಡೀತದೆ. ನಮ್ಮ ಹತ್ರ ಅಷ್ಟೊಂದು ಮಾತಾಡೋಕ್ಕೂ ನಮ್ಮ ಹತ್ರ ಟೈಮ್ ಇಲ್ಲ, ಯಾವುದಕ್ಕಿಲ್ಲ, ಅರ್ಥ ಮಾಡ್ಕೊಳ್ಳೋಣ ಈ ತರ ಅಂತ. ಬಟ್ ಲವ್ ಅಂತ ನಮ್ಮಿಬ್ಬರ ಮಧ್ಯ ಟು ಬಿ ಫ್ರಾಂಕ್ ಯಾವುದೇ ರೀತಿ ಇಲ್ಲ. ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ಗಿನ ಜಾಸ್ತಿನೇ ನಾವು ಒಬ್ರಿಗೊಬ್ರು. ಅವ್ರ ಫ್ಯಾಮಿಲಿ ವಿಚಾರ ನನಗೆ ಗೊತ್ತು, ನಮ್ಮ ಫ್ಯಾಮಿಲಿ ವಿಚಾರ A to Z ಇವ್ರಿಗೆ ಗೊತ್ತು. ಆ ಥರ ನಾವಿಬ್ರು ಇರೋದು. ಸೊ ಹಿಸ್ ಲೈಕ್ ಅ ಫ್ಯಾಮ್ಲಿ ಟು ಮೀ ಅಂತಲೇ ಹೇಳ್ಬೋದು. ಇವ್ರಿಗೂ ನಾನು ಒಂದು ಫ್ಯಾಮ್ಲಿ ಥರನೇ. ಇವ್ರು ಬಾಯ್ ಬಿಟ್ಟು ಹೇಳ್ತಿಲ್ಲ ನೋಡಿ, ಎಲ್ಲ ನಾನು ಹೇಳಿ. ನಾನು ಹೇಳಿದ್ರೆ ಅದು ತುಂಬಾ ಕೆಡದಾಗ ಕೇಳಿಸುತ್ತೆ, ಜನ ಸುಮಾರು ರಾಂಗ್ ಏ ಅಲ್ಲ ರೀ, ಈಗ ಅವ್ರಿಗೆ ಅವ್ರು ಕ್ಲಾರಿಟಿ ಕೊಟ್ರಲ್ಲ. ಮೈ ವೇ ಆಫ್ ಎಕ್ಸ್ಪ್ಲೇನಿಂಗ್ ತುಂಬಾ ಡಿಫ್ರೆಂಟ್ ಅನ್ಸುತ್ತೆ. ಜನ ಏನೇನೋ ಇಲ್ಲ, ನಿಮ್ ವೇ ಆಫ್ ಎಕ್ಸ್ಪ್ಲೇನಿಂಗ್ ಕೇಳೋಣ ಅಂತ. ಈ ಕಡೆ ಸಿಮ್ರಾನ್ ಅವ್ರಿಗಂತೂ ಒಂಚೂರು ಪ್ರೀತಿ ಇಲ್ಲ ನಿಮ್ಮ ಮೇಲೆ. ನಿಮಗೆ ಇದೇನಾ ಇಲ್ವಾ? ಒಂಚೂರು ಪ್ರೀತಿ ಇಲ್ಲ. ಇಲ್ಲ ರೀ, ಹೇಳ್ತಿಲ್ವಾ ಅಲ್ಲಿ ಪ್ರೀತಿ ಭಾವನೆ ಕರ್ಟಸಿ ಐತೆ, ಕರ್ಟಸಿ ಇದೆ, ಫ್ರೆಂಡ್ಶಿಪ್ ಅಲ್ಲಿ ಎಲ್ಲಾ ತರದಿದೆ. ಫ್ರೆಂಡ್ಶಿಪ್ ಟೈಪ್ ಆಫ್ ಇದೆ, ಫ್ರೆಂಡ್ಶಿಪ್ ಟೈಪ್ ಆಫ್ ಇದೆ, ಪ್ರೀತಿ ಇದೆ. ಅಲ್ಲ ನಾನು ಸಿಗಾಕೊಳ್ಳಲ್ಲ, ನೀವು ಸಿಗಾಕೊಳ್ಳಲ್ಲ, ಹೆವಿ ಶಾರ್ಪ್ ನಾನು ಅಲ್ವಾ. ಏನ್ ಗೊತ್ತಾ, ಫ್ರೆಂಡ್ಶಿಪ್ ಟೈಪ್ ಆಫ್ ಇದೆ. ಇವ್ರಿಗೋಸ್ಕರ ಬರೀ ಒಳ್ಳೇದಾಗ್ಬೇಕು. ನಾನು ಹೇಳ್ತಿಲ್ವಾ, ನಾನು ಹೆಂಗೆ ಅಂತಂದ್ರೆ SMR ಗೋಸ್ಕರ ಅವ್ರಿಗೇನಾದ್ರು ಒಳ್ಳೇದಾಗ್ತಿದ್ರೆ ನಾನು ಏನ್ ಬೇಕಾದ್ರೂ ಸ್ಯಾಕ್ರಿಫೈಸ್ ಮಾಡ್ಬಿಡ್ತೇನೆ. ಬಟ್ ಅವ್ರಿಗೆ ಮಾತ್ರ ಒಳ್ಳೇದಾಗ್ಬೇಕು, ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೇನೆ. ಆ ತರ ಮೈಂಡ್ ಸೆಟ್ ನಂದು. ನಾವು ಪ್ರಾಣ ಕೊಡೋದು ಒಬ್ರಿಗೆ, ಪ್ರೀತಿ ಮಾಡೋರ್ಗೆ, ಲವ್ ಮಾಡೋರ್ಗೆ. ನಮ್ಮಿಬ್ರ ಮಧ್ಯೆ ಯಾವ ತರ ಬಾಂಡ್ ಅಂದ್ರೆ ಅದೇ ಪ್ರೀತಿದು. ನಾನು ಏನ್ ಗೊತ್ತಾ, ಹಿಂಗ್ ಅನ್ಕೊಂಡು ಹೋಗ್ರಿ, ಲವ್ ಮತ್ತೆ ಫ್ರೆಂಡ್ಶಿಪ್ ಮತ್ತೆ ಏನೋ ಒಂದಿರುತ್ತೆ, ಅದು ಅನ್ಕೊಂಡು ಹೋಗ್ರಿ. ಈ ಕಡೆ ಲವ್ ಇಲ್ಲ, ಹೆಸರಿಲ್ಲ, ಈ ಕಡೆ ಫ್ರೆಂಡ್ಶಿಪ್ ಇಲ್ಲ. ಬಟ್ ನಾವಿಬ್ರು ಹೆಂಗ್ ಅಂತ ಅಂದ್ರೆ ಒಂದಿನ ಮಾತಾಡಿಲ್ಲ ಅಂದ್ರೆ ಒಬ್ರಿಗೊಬ್ರು ನಾನ್ ಮಾತಾಡಲ್ಲ, ಇವ್ರು ಗೊತ್ತಲ್ವಾ, ಆತರ ಸ್ವಲ್ಪ. ಏನ್ರಿ ಅವ್ರದ್ದಾಯ್ತು ಕ್ಲಾರಿಫಿಕೇಶನ್, ನೀವು ಕೊಟ್ರಲ್ಲ ಇವಾಗ. ಅದೇ ಕೊಟ್ನಲ್ಲ, ಫ್ರೆಂಡ್ಶಿಪ್ ಲವ್ ಮಧ್ಯೆ ಏನೋ ಒಂದಿದೆ, ಅದು ಅದಂಗ್ ಕೊಡ್ಬಾರ್ದು ನಮಗೆ. ಇಲ್ಲ, ಈಗ ಸಿಮ್ರಾನ್ ಹೇಳಿದ್ರೆ ನೋ ನನಗೇನು ಇಲ್ಲ, ರೆಡಿನೇ ಇಲ್ಲ ಅಂದ್ರೆ ನೀವ್ ಹೇಳಿ. ಅದೇ ಏನಿಲ್ಲ, ಏನು ಇಲ್ಲ ನಮ್ಮ ನಡುವೆ ಏನಿಲ್ಲ. ಹೌದೇನ್ರಿ, ಏನಿಲ್ಲ. ಹಾಗಾದ್ರೆ ಇಷ್ಟೆಲ್ಲ ನಡೀತಾ ಇದೆ, ಆದ್ರೆ ಇವ್ರಿಬ್ರು ಇಲ್ಲ ನೋಡಿ. ಲವ್ ಬಂದ್ಬಿಟ್ಟು ತುಂಬಾ ಒಂದು ದೊಡ್ಡ ಪದ ಆಯ್ತಾ. ಅದಕ್ಕೆ ನಾವು ಬರೀ ನಾನು ಲವ್ ಮಾಡ್ತೇನೆ ಅಂತ ಹೇಳೋದ್ ಮುಖ್ಯ ಅಲ್ಲ. ಅದಕ್ಕೆ ನಿಮ್ದು ಏನೇನು ಎಷ್ಟೊಂದು ಬೇಕಾಗುತ್ತೆ, ಲಾಯಲ್ಟಿ ಇಂಪಾರ್ಟೆಂಟ್, ಕೇರಿಂಗ್ ಇಂಪಾರ್ಟೆಂಟ್, ಎಲ್ಲ A to Z ಸ್ಯಾಕ್ರಿಫೈಸಿಂಗ್ ಇಂಪಾರ್ಟೆಂಟ್. ಅದು ಯಾವ್ದಿಲ್ದಿರ ಬರೀ ನಾನು ನಿಂಗೆ ಪ್ರೀತಿ ಕೊಡ್ತೀನಿ, ಪ್ರೀತಿಯಿಂದಾನೇ ನಿನ್ ಜೀವನ ಮಾಡು ಅಂದ್ರೆ ಅದಾಗಲ್ಲ. ಸೊ ಪ್ರೀತಿ ಅನ್ನೋ ತುಂಬಾ ದೊಡ್ಡ ಪದ ಆಗಿರೋದ್ರಿಂದ ನಾವಿಬ್ರು ಇವಾಗ್ಲೇ ಇವ್ರದ್ದು ಸ್ವಲ್ಪ ಪ್ರಾಬ್ಲಮ್ಸ್. ನಾವಿಬ್ರು ಇನ್ನ ಚಿಕ್ಕ ಏಜ್ ನದ್ದು, ದುಡಿಯೋ ಏಜ್ ಇದು. ಸೊ ಆರಾಮಾಗಿ ದುಡಿಯೋಣ. ಆದ್ರೆ ನೆಕ್ಸ್ಟ್ ಎಲ್ರಿಗೂ ಆಬ್ವಿಯಸ್ಲಿ ಹೇಳ್ತೀವಿ, ಎಲ್ರಿಗೂ ಖುಷಿ ವಿಚಾರ ಇದು, ನಾವು ಖಂಡಿತವಾಗ್ಲೂ ತಿಳಿಸ್ತೀವಿ. ಬಟ್ ಇವಾಗ ಸದ್ಯಕ್ಕೆ ನನ್ನ ಮತ್ತೆ SMR ಫ್ರೆಂಡ್ಶಿಪ್ ಬಿಟ್ಟು ಎಂತದು ಇಲ್ಲ, ಏನು ಇಲ್ಲ. ಅಂಡ್ ನಮ್ಮಿಬ್ರು ಮಧ್ಯೆ ಇನ್ನೊಂದೇನು ಒಂದು ಇದು, ನೀವು ಮತ್ತೆ ಇವಾಗ ಮತ್ತೆ ಕೇಳ್ತೀರಾ ಕ್ವಶನ್, ಅದಕ್ಕೆ ನಾನು ಹೇಳ್ಬಿಡ್ತೀನಿ. ನನಗ್ ಒಬ್ರು ಕೂಡ ಮೇಲ್ ಫ್ರೆಂಡ್ಸ್ ಇಲ್ಲ, ಇವ್ರಿಗೊಬ್ರು ಕೂಡ ಫಿಮೇಲ್ ಫ್ರೆಂಡ್ಸ್ ಇಲ್ಲ. ಇಲ್ಲ ರೀ, ನಾನು ಒಪ್ಕೊಳ್ಳಲ್ಲ. ಫ್ರೆಂಡ್ಸ್ ಇಲ್ಲ ನನಗೆ. ಹೌದಾ? ಫ್ಲರ್ಟ್ ಎಲ್ಲ ಮಾಡ್ತಾ ಇದ್ರು ಅವರು, ನಿಮ್ಗೆ ಗೊತ್ತಿಲ್ವಾ? ನಾನು ಕೇಳಿದೀನಿ ಪ್ರಶ್ನೆ. ಮಾಡಿದೀನಿ ಅಂತಾನೆ ಹೇಳ್ತಾ ಇದ್ದೀನಿ, ಯಾರು ಇಲ್ಲ ಅಂತ ಹೇಳ್ತಾ ಇರೋದು ನಾನು. ಓ ಹಂಗೆ, ನೀವು ಇವ್ರು ಬಂದ್ಮೇಲೆ ಓಕೆ ಫೈನ್. ಅದು ಇವಾಗ ದೇವ್ರು ನಿಮ್ಗೆ ಒಪ್ಕೋತೀನಿ. ಇಲ್ಲ ಬಂದ್ಮೇಲೆ ಇಲ್ಲ, ಬಂದ್ಮೇಲೆ ಇಲ್ಲ, ನಾಟ್ ಲೈಕ್ ನಂಗೆ ಯಾರು ಇಲ್ಲ ಅಂತ. ಇವಾಗ ಹ್ಯಾವ್ ವರ್ಕ್ ಫ್ರೆಂಡ್ಸ್, ಕೆಲಸ ಮಾಡೋದು, ನಾನು ಮುಂಬೈಗೆ ಹೋದಾಗ ಅಲ್ಲಿರೋ ಫ್ರೆಂಡ್ಸ್, ಅದ್ ಬಿಟ್ರೆ ಐ ಡೋಂಟ್ ಹ್ಯಾವ್. ನನಗೆ ನನ್ನ ಸರ್ಕಲ್ ಜಾಸ್ತಿ, ನಾನು ಇಲ್ಲೇ ಇರೋದ್ರಿಂದ ನನಗೆ ಆ ತರ ಸ್ಪೇಸೇ ಸಿಕ್ಕಲ್ಲ. ಅಲ್ಲ ನಾನೇನ್ ಹೇಳೋದು ಗೊತ್ತಾ, ಪಕ್ಕದಲ್ಲೇ ಇವಾಗ ಬಿರಿಯಾನಿ ನಿಡ್ಕೊಂಡು ಯಾರು ಗೀ ರೈಸ್ ಮೀನ್ ಬೈ ಪಕ್ಕದಲ್ಲೇ ಇರೋ ಬಿರಿಯಾನಿ ಕೆರೆ ಈಟ್ಯೂ ಪಕ್ಕದಲ್ಲೇ ಬಿರಿಯಾನಿ. ಅಲ್ಲಿಗೆ ಸಿಮ್ರಾನ್ ಅವ್ರಿಗೆ ಬಿರಿಯಾನಿ ಇದೆ ಬಿಡಕ್ ಇಷ್ಟ ಇಲ್ಲ ಅಂತ, ಅಲ್ಲಿಗೆ ಪ್ರೀತಿನೇ ಇದೆ, ಆ ಪ್ರೀತಿನ ಈಗ ಹೇಳೋದ್ ಬೇಡ ಅಂತ. ಇವ್ರ ಹತ್ರ ನನ್ಗೂ ಅಷ್ಟೇ ಸೇಮ್, ಒಂದಿನ ಮಾತಾಡಲ್ಲ ಅಂದ್ರೆ ನನ್ಗೂ ಇರಕ್ಕಾಗಲ್ಲ ಅಷ್ಟೇ ರೀ. ಪಕ್ಕದಲ್ಲಿರೋ ಬಿರಿಯಾನಿನ ಬಿಡಕ್ ರೆಡಿ ಇಲ್ಲ. ಬಿರಿಯಾನಿ, ಗೀ ರೈಸ್ ಅದೆಲ್ಲ ಬಿಟ್ಟಾಕಿ ಬೇಡ. ಇವ್ರೇನೋ ಕೆಟ್ಟದ ಹೇಳ್ತಾರೆ, ಚೀಪ್ ಚೀಪಾಗಿ ಹೇಳ್ಬಿಡ್ತಾರೆ. ದೇವರಾಣೆ ಚೀಪಾಗಿ ಹೇಳಲ್ಲ ಬಾಯ್ಲಿ. ನಾವೆಲ್ಲ ಕ್ಲಾರಿಟಿ ಹಾಕೊಳ್ಳಿ ಇಲ್ಲಿ. ಓಕೆ, ಪಕ್ಕದಲ್ಲಿರೋ ಬಿರಿಯಾನಿ, ಬಿಗಿ ರೈಸು, ಮೊಸರನ್ನ ಅದನ್ನ ಬಿಡೋಣ ಈಗ ಸೈಡಿಗೆ. ಈಗ ಇನ್ ಕೇಸ್ ಯಾವ್ದಾದ್ರು ಒಂದು ಹುಡುಗಿ ಬಂದು ಶಶಿಧರ್ ಅವ್ರಿಗೆ ಐ ಲವ್ ಯು ಅಂತ ಹೇಳ್ಬಿಟ್ಟು ಅವ್ರಿಗೂ ಲವ್ ಆಗುತ್ತೆ ಅಂತ. ಯಾಕಂದ್ರೆ ಪಾಪ ನೀವೇ ಹೇಳ್ತಾ ಇದ್ರಿ ಒಳ್ಳೆ ಹುಡುಗ, ಆ ತರ ಈ ತರ. ಸೊ ಎಷ್ಟು ಲಕ್ಕಿ ಆ ಹುಡುಗಿ?
ಆ ಹುಡುಗಿ ತುಂಬಾ ಲಕ್ಕಿ, ಬಟ್ ವೆನ್ ಇಟ್ ಕಮ್ಸ್ ಟು ಕೋಪ ಇವ್ರದು ಸ್ವಲ್ಪ ಅನ್ಲಕ್ಕಿ ಅವಳು. ಬಿಕಾಸ್ ಇವ್ರ ಕೋಪನ ನೀವು ನಂಬ್ತಿರೋ ಬಿಡ್ತಿರೋ ತುಂಬಾ ಕಷ್ಟ ಹ್ಯಾಂಡಲ್ ಮಾಡೋದು. ನಾನೇ ಹ್ಯಾಂಡಲ್ ಮಾಡಿದಾಗ ಎಷ್ಟೊಂದ್ಸಲ ಈ ತರ ಸಿಚುವೇಶನ್ ಬಂದಿದೆ, ನಾನೇ ಅದ್ಬಿಡ್ತೀನಿ ಕೋಪ ಬಂದಾಗ. ನನ್ಗೇನು ಮಾಡಕ್ಕೆ ಆಗ್ತಿಲ್ಲ ಇಲ್ಲಿ ಆ ಥರ. ಸೊ ಅದೊಂದು ವಿಚಾರದಲ್ಲಿ ಆ ಹುಡುಗಿ ಪಾಪ ಅನ್ಲಕ್ಕಿ. ಮಿಕ್ಕಿದ ಬೇರೆ ವಿಚಾರದಲ್ಲೆಲ್ಲ ಇಸ್ ದ ಬೆಸ್ಟ್ ಪರ್ಸನ್. ಶಿ ಇಸ್ ವೆರಿ ಲಕ್ಕಿ, ವೆರಿ ಲಕ್ಕಿ. ಕೋಪ ಒಂದು ಬಿಟ್ಟು. ವೈ ಕಾಂಟ್ ಬಿ ಯು ಆರ್ ಲಕ್ಕಿ ಪರ್ಸನ್? ಯಾಕೆ ನೀವು ಲಕ್ಕಿ? ಇವಾಗ ಲಕ್ ಬೇಡ ಅವಳಿಗೆ ಸದ್ಯಕ್ಕೆ. ನನಗಿದೆ ಲಕ್ಕಿದೆ, ಲಕ್ಕಿದೆ. ಲಕ್ಕಿ. ಓಕೆ, ಐ ಆಮ್ ಲಕ್ಕಿ. ಯು ಆರ್ ಲಕ್ಕಿ. ಅಲ್ಲ, ನಾನು ಹೇಳ್ತಾ ಇರೋದು ಈಗ ಅವ್ರ ವೈಫ್ ಆಗೋರು ಅಥವಾ ನೀವು ಹಿಂಗ್ ಹೋಗ್ಬೇಡಿ, ನೀವು ಹಿಂಗೆ ಬರ್ಬೇಡಿ. ಇಲ್ಲ ಇಲ್ಲ, ಅವ್ರು ನನ್ನ ಲೈಫಲ್ಲಿ ಇದ್ದಾರೆ ಅಂತ ನಾನು ಲಕ್ಕಿ, ತುಂಬಾ ಲಕ್ಕಿ. ಫೈನ್. ಓಕೆ, ಸಿಮ್ರಾನ್ ಮದುವೆ ಆಗೋ ಹುಡುಗ ಎಷ್ಟು ಲಕ್ಕಿ ಅನ್ಸುತ್ತೆ ಅವರಲ್ಲಿ? ಆ್ಯಂಡ್ ಯಾವ ವಿಚಾರಗಳು ಅವ್ರನ್ನ ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ? ಬೇರೆ ಹುಡುಗ ಆದರೆ, ಶಶಿಧರ್ ಆದರೆ ಓಕೆ, ಬೇರೆ ಹುಡುಗ ಆದರೆ? ಸಿಮ್ರನ್ ಇಸ್ ವೆರಿ ಈಸಿ ಇಲ್ಲ, ಹ್ಯಾಂಡಲ್ ಮಾಡಕ್ಕೆ ಈಸಿ ಇಲ್ಲ, ವೆರಿ ಡಿಫಿಕಲ್ಟ್. ಶಿ ಇಸ್ ವೆರಿ ಡಿಫಿಕಲ್ಟ್. ಎಲ್ಲ ವಿಚಾರದಲ್ಲೂ ತುಂಬಾ ಡಿಫಿಕಲ್ಟ್ ಆ ಹುಡುಗಿ. ಯು ಕಾಂಟ್ ಹ್ಯಾಂಡಲ್ ಹರ್, ನೋ ಚಾನ್ಸ್ ಯು ಕ್ಯಾನ್ ಹ್ಯಾಂಡಲ್ ಹರ್. ಯಾಕೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ? ಶಿ ಇಸ್ ವೆರಿ ಎಮೋಷ್ನಲಿ ತುಂಬಾ ಡಿಫ್ರೆಂಟ್ ಅವಳನ್ನ ಹ್ಯಾಂಡಲ್ ಮಾಡೋದು. ತುಂಬಾ ಅಂದ್ರೆ ತುಂಬಾ, ಅದೇನೋ ಅಂತಾರಪ್ಪ, ಅದು ಕರೆಕ್ಟ್ ವರ್ಡ್ ಬರ್ತಲ್ಲ ನಂಗೆ. ವರ್ಸಟೈಲ್ ಜಾಸ್ತಿ ಅವಳು. ಇವಾಗ ಇರೋ ತರ ನೆಕ್ಸ್ಟ್ ಮೂಮೆಂಟ್ ಇರಲ್ಲ ಅವಳು. ಯು ಕಾಂಟ್ ಹ್ಯಾಂಡಲ್ ಹರ್. ಮೂಡ್ ಸ್ವಿಂಗ್ಸ್. ಶಿ ದ ಪ್ರಿಟಿಯರ್ ಶಿ ಈಸ್, ದ ಮೋರ್ ಡಿಫಿಕಲ್ಟ್ ಶಿ ಈಸ್ ಟು ಹ್ಯಾಂಡಲ್. ತುಂಬಾ ಅಂದ್ರೆ ತುಂಬಾ ಕಷ್ಟ. ನಾನು ಈ ತರ ಹುಡುಗಿ ಎಲ್ಲ ವ್ಯಕ್ತಿನೇ ನನ್ನ ಲೈಫಲ್ಲಿ ನೋಡಿಲ್ಲ. ಮೈ ಗಾಡ್, ವಾಟ್ ಇಸ್ ರಾಂಗ್ ವಿತ್ ಯು? ಹುಡುಗಿ ಅಂತಲ್ಲ, ವ್ಯಕ್ತಿನೇ ನಾನು ನೋಡಿಲ್ಲ. ಬಿಕಾಸ್ ಐ ನೋ, ನಾನು ಒಂದೊಂದು ಹೇಳ್ತೀನಿ, ನಾನು ಇರೋದಕ್ಕಾದ್ರೆ ಇದ್ದೀನಿ. ಬೇರೆ ಯಾರಾದ್ರೂ ಬಂದ್ಬಿಟ್ರೆ ಚಾನ್ಸೇ ಇಲ್ಲ ಸರ್ ಹಾಕಿಳ ಜೊತೆ. ಟೆಲ್ಲಿಂಗ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. Obviously, I know how you are. ನಾನು ಸೈಕೋ ಅಂತ ಹೇಳ್ತೀನಿ. I'm not telling you are psycho. Indirectly I'm telling you are very difficult to handle. What is this? ಇವ್ರು ಎಷ್ಟು ಡಿಫಿಕಲ್ಟ್ ಗೊತ್ತಾ? ಹೇಳಿದಲ್ಲ ನೀನೆ ಕೋಪ ಅಂತ ಹೇಳಿದಲ್ಲ. ಇವರು ಡಿಫಿಕಲ್ಟ್, ಇವರಿಂದ ವೆರಿ ಡಿಫಿಕಲ್ಟ್. ಇವರಿಂದ ನಂಗೆ ಎಷ್ಟೆಲ್ಲ ಪ್ಯಾನಿಕ್ ಅಟ್ಯಾಕ್ಸ್ ಬಂದಿದೆ ಗೊತ್ತಾ? ಹೌದಾ? ಓ ಮೈ ಗಾಡ್, ಇದೇ ಒಂದು ಬ್ರೇಕ್. ಕೋಪದಿಂದ ನನಗೆ ತುಂಬಾ ಪ್ರಾಬ್ಲಮ್. ನನ್ನ ಕೋಪ ಅದೇ ಹೇಳ್ತಾ ಇನಲ್ಲ, ನನ್ನ ಕೋಪ ನಾನು ಒಪ್ಕೊಂತೀನಿ. ಐ ಹ್ಯಾವ್ ಅ ವೆರಿ ಬ್ಯಾಡ್ ಆಂಗರ್ ಇಶ್ಯೂ, ತುಂಬಾ ಬ್ಯಾಡ್ ಆಂಗರ್ ಇಶ್ಯೂ. ಏನೇನ್ ಸಿಗುತ್ತೆ ಎಲ್ಲ ಹೊಡೆದಾಕ್ಬಿಡ್ತೀನಿ ಮುಂದೆ. ನಾನು ಸಿಕ್ಕಾಪಟ್ಟೆ ಆಟಿಟ್ಯೂಡ್ ಇದೆ ಅನ್ಸುತ್ತೆ ಇವ್ರಿಗೆ ಅಲ್ವಾ? ಹಂಗ ಅನ್ಸುತ್ತೆ. ಮತ್ತೆ ಹೆಂಗ್ರಿ ಹ್ಯಾಂಡಲ್ ಮಾಡ್ತೀರಾ? ನಂಗೆ ಅವ್ರ ಆಟಿಟ್ಯೂಡ್ ಇಷ್ಟ. ಆಂಗರ್ ಇಶ್ಯೂಸ್ ನನಗೆ ತುಂಬಾ ಐತೆ, ಅದು ಒಪ್ಕೊಂತೀನಿ ನಾನು. ಬಟ್ ಇವಳಿಗೆ ಹೆಂಗೆ ಅಂತ ಅಂದ್ರೆ, ಇವಳಿಗೆ ಎಲ್ಲಾ ಇಶ್ಯೂಸ್ ಐತೆ. ಜೀವನದಲ್ಲಿ ಏನೇನ್ ಇಶ್ಯೂ ಇರಬಾರ್ದು ಎಲ್ಲಾ ಇಶ್ಯೂ ಇವಳಿಗೈತೆ. ಒಂದು ಹುಡುಗಿಗೆ ಏನೇನ್ ಇಶ್ಯೂ ಇರಬಾರ್ದು ಎಲ್ಲಾ ಇಶ್ಯೂ ಇವಳಿಗೈತೆ. ಅವಳು ನೋಡಕ್ ಮಾತ್ರ ನನಗೆ ಹೆವಿ ಕೋಪ. ಪ್ರಿಟಿ ಗರ್ಲ್ ಶಿ ಲುಕ್ಸ್ ಅಷ್ಟೇ. ಹೌದಾ? ಕೋಪ ಇದೆನಾ? ಎವ್ರಿ ಆಂಗರ್ ಇಶ್ಯೂಸ್. ನಾನು ಕೋಪ ಬಂದ್ರೆ ನಾನು ಯಾರು, ಮತ್ತೆ ಇವ್ರಿಗೂ ಕೋಪ ನಿಮ್ಗೂ ಕೋಪ ಎಲ್ಲಿಂದ ಬರುತ್ತೆ? ನನಗೆ ಕೋಪ ಬಂದಾಗ ಇವ್ರು ತಡ್ಕೋತಾರೆ, ಆದ್ರೆ ಇವ್ರು ಕೋಪ ಬಂದಾಗ ನಾನು ತಡೆಯಕ್ಕಾಗಲ್ಲ ಅಷ್ಟೇ. ಇವ್ರು ಕೋಪ ಬಂದಾಗ ನಾನು ಜಾಸ್ತಿ ಕೋಪ ಮಾಡ್ಕೋತೀನಿ. ನಾನು ಜಾಸ್ತಿ ಕೋಪ ಮಾಡ್ಕೊಂಡು ಅವ್ರು ಕಮ್ಮಿ ಆಗ್ಬಿಡ್ತಾರೆ. ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೊಂತೀನಿ. ನಾನು ಅದೇ ಹೇಳ್ತೇನೆ, ಶಿ ಇಸ್ ವೆರಿ ಎಮೋಷನಲಿ ಡಿಫ್ರೆಂಟು. ಇದು ಆಮೇಲೆ ಕೋಪದಲ್ಲಿ ಡಿಫಿಕಲ್ಟು, ಅದಾದ್ಮೇಲೆ ಕೆಲಸದಲ್ಲಿ ಡಿಫಿಕಲ್ಟು, ಅದಾದ್ಮೇಲೆ ಫೈನಾನ್ಷಿಯಲಿ ಶಿ ಇಸ್ ಮೆಚೂರ್. ಅದೊಂದು ವಿಚಾರದಲ್ಲಿ ಶುಡ್ ಅಪ್ರಿಷಿಯೇಟ್. ಬಿಕಾಸ್ ಶಿ ನೋಸ್ ಯಾವ ದುಡ್ಡು ಎಲ್ಲಿಗೆ ಹಾಕ್ಬೇಕು, ಯಾವ ದುಡ್ಡು ಹೆಂಗ್ ಹಾಕ್ಬೇಕು, ಯಾವ ದುಡ್ಡು ಎಷ್ಟು ಖರ್ಚು ಮಾಡ್ಬೇಕು, ಏನ್ ಖರ್ಚು ಮಾಡ್ಬೋದು. ಅದ್ರಲ್ಲಿ ಒಂದ್ರಲ್ಲಿ ಶಿ ಇಸ್ ಅ ಗುಡ್ ಗರ್ಲ್. ಅದ್ ಬಿಟ್ರೆ ಫ್ಯಾಮಿಲಿ ಥಿಂಗಲ್ಲೂ ಅಷ್ಟೇ. ಇನ್ ಎವ್ರಿಥಿಂಗ್ ಶಿ ಇಸ್ ವೆರಿ ಡಿಫಿಕಲ್ಟ್, ವೆರಿ ವೆರಿ ಡಿಫಿಕಲ್ಟ್. ಓಕೆ, ಫೈನ್. ಯಾವ್ದಾದ್ರು ಲವ್ ಬ್ರೇಕಪ್ ನಿಮಗೆ ಆಗಿದೆನಾ? ಅಂದ್ರೆ ಈ ಹಿಂದೆ ಸಿಮ್ರಾನ್ ಬರೋಕ್ಕೂ ಮುಂದೆ? ಅಲ್ಲ, ಲವ್ ಬ್ರೇಕಪ್ಗಿನ್ನ ನಂದು ಇಲ್ಲ, ಆ ಥರ ಯಾವುದು ಲವಲ್ ಬ್ರೇಕಪ್ ಆಗಿಲ್ಲ. ನಾನು ನಿಜ ಹೇಳ್ಬೇಕಾದ್ರೆ ನೀವು ನಂಬ್ತಿರೋ ಬಿಡ್ತೀರಾ, ಐ ನೋ ಮೇ ಬಿ ಇಟ್ ವಿಲ್ ಸೌಂಡ್ ಸಮ್ ರೂಡ್ ಅವ್ರಿಗೆ ಗೊತ್ತಿಲ್ಲ. ಬಟ್ ನಂಗೆ ಯಾವತ್ತೂ ಯಾವ ಹುಡುಗನ ಮೇಲೂ ಲೈಕ್ ಆ ಥರ ಫೀಲ್ ಬಂದಿಲ್ಲ, ಲೈಕ್ ಲವ್ ಮಾಡಬೇಕು ಈ ಥರ ಅಂತ. ಸೊ ಇಷ್ಟು ವರ್ಷಗಳು ನಾನು ಬರೀ ದುಡಿಯೋದ್ರಲ್ಲೇ ಇನ್ವೆಸ್ಟ್ ಜಾಸ್ತಿ ಆಗಿರೋದ್ರಿಂದ ನನಗೆ ಯಾವತ್ತೂ ಆ ಥರ ಅನಿಸ್ಲಿಲ್ಲ. ಇವಾಗ ಈ ಲವ್ ಟೈಮು ಅಂತ ಅನಿಸಿಲ್ಲ. ಮೇ ಬಿ ಬರ್ಬೋದು 1 ವರ್ಷ ಬಿಟ್ಟಾದ್ಮೇಲೆ ಅಥವಾ 2 ವರ್ಷ ಅದು ನನಗೂ ಆ ಫೇಸ್ ಬರುತ್ತೆ, ಲವ್ ಫೇಸು. ಬಟ್ ಲವ್ವಲ್ಲಿದ್ದಾಗ ನಾನು ತುಂಬ ಹೆಂಗಂತ ಅಂದರೆ ತುಂಬ ಪೂಕಿ, ಹಠ ಜಾಸ್ತಿ ಮಾಡ್ತೀನಿ. ಓಕೆ, ಇವ್ರು ಹೇಳೋ ಪ್ರಕಾರ ಸೈಕೋ ಮೆಂಟಲ್ ಅಂದ್ರು ನಂಗೆ ಇವಾಗ. ಮತ್ತೀಗ ಅದೆಲ್ಲ ಕಾಣಿಸ್ತಿದೆಯಲ್ಲ ಆ ಗುಣಗಳು, ನಿಮಗೆ ಆಲ್ರೆಡಿ ಲವ್ ಸ್ಟಾರ್ಟ್ ಆಗಿರುತ್ತೆ ಹಾಗಾದ್ರೆ? ಓ ಮೈ ಗಾಡ್, ಓ ಮೈ ಗಾಡ್. ಹೆಂಗೆ ನಾವು ವೆರಿ ನೈಸ್ ನೀವು. ಹೌದು, ಬಟ್ ನಾನು ಸಿಗಾಕೊಳಲ್ಲ. ನಾವು ಸಿಗಾಕ್ಸ್ತಾ ಇಲ್ಲಪ್ಪ, ಏನೋ ಪ್ರಶ್ನೆಗಳು ಬರುತ್ತೆ ಇಲ್ಲ, ಆ ಥರ ಏನಿಲ್ಲ.
ಆ ಥರ ಏನಿಲ್ಲ. ಏನಿಲ್ಲ. ಸೊ ಬ್ರೇಕಪ್ಸು ಇಲ್ಲ. ಇಲ್ಲ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.